ಏ ರಾಮು, ರಾಮು ನಿಂತ್ಕೊಳ್ಳೋ. ಓ ಕುಮಾರ, ಬಾರೋ. ಏನೋ ಇಷ್ಟೊತ್ತಲ್ಲಿ ಹೋಗ್ತಿದ್ಯಾ? ನಾನು ಹಿಂಗೆ ಗಾಳಿ ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದೆ, ನೀನ್ ಕಾಣಿಸ್ತಲ್ಲ, ಅದಕ್ಕೆ ಕೂಗ್ದೆ ಕಣೋ. ಎಲ್ಲೋಗಿದ್ದು ಇಷ್ಟೊತ್ತು? ಅದೆಲ್ಲೂ ಇಲ್ಲ ಕಣೋ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾವ್ಯನ್ ತಂಗಿ ರಮ್ಯದು ಮದ್ವೆ ಫಿಕ್ಸ್ ಆಗಿದೆ, ಕಾರ್ಡ್ ಕೊಡಕ್ಕೆ ಅಂತ ಓಡಾಡಿದ್ವಿ. ನನಗೂ ವಿಪರೀತ ಕಾಲ್ ನೋಯ್ತಿತ್ತ, ಅದಕ್ಕೆ ಇಲ್ಲೇ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ. ಒಂದೆರಡು ಮಾತ್ರೆ ತಗೊಂಬರೋಣ ಅಂತ ಅಷ್ಟೇ, ಬೇರೆ ಏನಿಲ್ಲ. ಓ, ಹೌದೇನೋ? ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕಿತ್ತು, ಮೈಕೈ ನೋವೆಲ್ಲ ಹೋಗಿರೋದಾ? ಇಡ್ಲಿ ಬಿಡೋ, ಇಷ್ಟೊತ್ತಲ್ಲಿ ಏನ್ ಸ್ನಾನ ಮಾಡ್ತೀಯಾ? ಥಂಡಿ ಬೇರೆ. ಮೊನ್ನೆ ಎಲ್ಲ ಮಳೆ ಬಂದ್ಬಿಟ್ಟು ಸೌದೆ ಎಲ್ಲ ಬೇರೆ ನೆಂದೋಗ್ಬಿಟ್ಟಿದೆ. ಬೆಳಿಗ್ಗೆನು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿದ್ದು. ಬೆಳಗ್ಗೆ ಹೊತ್ತಾದ್ರೂ ಮಾಡ್ಬೋದು, ಇಷ್ಟೊತ್ತಲ್ಲಿ ಈ ಥಂಡಿನಲ್ಲಿ ಸ್ನಾನ ಮಾಡೋಕ್ಕಾಗುತ್ತೇನೋ? ತಣ್ಣೀರಲ್ಲಿ ನೆಂದಿರೋ ಸೌದೆಲಿ ಒಲೆನೂ ಉರಿಯೋದಿಲ್ಲ. ಪಾಪ ಸುಮ್ಮನೆ ಯಾಕೆ ಕಾವಿಂಗ್ ತೊಂದ್ರೆ? ಹಾ, ಆಯ್ತು ಬಿಡಪ್ಪ. ನನಗೆ ಒಂದ್ ಮಾತು ಹೇಳಿದಿದ್ರೆ ನಾನೇ ಸೌದೆ ಕೊಡ್ತೀನಪ್ಪ. ಬೇಡ ಬಿಡೋ, ಪರವಾಗಿಲ್ಲ ಬಿಡು. ಏನು ಇವಾಗ ಮಲ್ಕೊಳ್ಳೋ ಟೈಮ್ ಅಲ್ವಾ? ಏನ್ ಬೆಳಗ್ಗೆ ಮಾಡೇ ಮಾಡ್ತೀವಿ ಸ್ನಾನನ, ಒಂದ್ ರಾತ್ರಿಗೆ ಯಾಕೆ? ಸರಿ ಬಿಡಪ್ಪ, ಅದೇನೋ ಸರಿನೇ. ಅಲ್ಲ, ಕಾವಿನ ತಂಗಿ ರಮ್ಯಂದು ಮದ್ವೆ ಫಿಕ್ಸ್ ಆಯ್ತು ಅಂತಲ್ಲ, ಯಾವ ಊರಂತೆ ಹುಡುಗ? ಅದೇ ಕಣೋ, ಅಲ್ಲೇ ಪಕ್ಕದೂರಂತೆ. ಹುಡುಗ ತುಂಬಾ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ದಾರೆ. ತುಂಬಾ ಅನುಕೂಲವಂತರಂತೆ. ರಮ್ಯಾ ಮದ್ವೆಗೆ ಹೋದ್ರೆ ಸುಖವಾಗಿರ್ತಾಳಪ್ಪ. ಪಾಪ ಕಾವಿಂಗೆ ನನ್ನನ್ನು ಮದುವೆ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಯ್ತೇನೋ. ಏ ಬಿಡೋ, ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಕಾವ್ಯ ಪುಣ್ಯ ಮಾಡಿರ್ಬೇಕು. ಎಷ್ಟು ಚೆನ್ನಾಗಿ ನೋಡ್ಕೋತೀಯ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡಿಂದೆಲ್ಲ ತಲೆ ಕೆಡ್ಸ್ಕೊಬೇಡ ಕಣ, ಏನೋ ಒಂದಾಗುತ್ತೆ ಜೀವನಕ್ಕೆ. ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಆದ್ರೆ ಕಾವಿಂಗ್ ಮಾತ್ರ ಜೀವನದಲ್ಲಿ ಏನಕ್ಕೂ ಕೊರತೆ ಆಗ್ಬಾರ್ದು, ಆ ರೀತಿ ನೋಡ್ಕೋಬೇಕು ಅಂತ ಆಸೆ ನನಗೆ. ಆದ್ರೆ ಈಗಿನ ಪರಿಸ್ಥಿತಿಲಿ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ಕಾವೇರಿ ಮನೆಗೂ ಹೋಗಿದ್ವಿ ಇವತ್ತು. ಹೌದೇನೋ? ಕಾವೇರಿ ಮನೆಗೆ ಹೋಗಿದ್ರಾ? ಹೇಗಿದಳು ಕಾವೇರಿ? ಚೆನ್ನಾಗಿದ್ದಾಳ ತಾನೆ? ನಮ್ಮ ಆಕಾಶು ಕಾವೇರಿನ ತುಂಬಾ ಪ್ರೀತಿ ಮಾಡ್ತಾನೆ ಕಣೋ. ನಾನು ಹೋಗಿದ್ನಲ್ಲ, 1-2 ಸತಿ ಹೋಗಿದ್ದೆ. ನಮ್ಮ ಅಮ್ಮನ ಮುಂದೆ ಆಗ್ಲಿ, ಅವ್ರ ಅಮ್ಮನ ಮುಂದೆ ಆಗ್ಲಿ ಬಿಟ್ಟೇ ಕೊಡೋದಿಲ್ಲ ಗೊತ್ತಾ. ಕಾವೇರಿಗೆ ಅತ್ತೆ ಮನೇಲಿ ಸ್ವಲ್ಪ ಕಷ್ಟ ಆಗ್ಬೋದು, ಅಂದ್ರೆ ನಮ್ಮ ಅಕ್ಕನ ಮನೇಲಿ. ಆದ್ರೂ ಆಕಾಶ್ ಬಿಟ್ಕೊಡಲ್ಲ ಬಿಡು. ಇವತ್ತೆಲ್ಲ ನಾಳೆ ನಮ್ಮ ಅಕ್ಕಗೆ ಒಳ್ಳೆ ಬುದ್ಧಿ ಬಂದೇ ಬರುತ್ತೆ. ಹಿಂಗೆ ಅವ್ರ ಮಾತು ಕೇಳ್ಕೊಂಡು ಹಿಂಗೆಲ್ಲ ಆಡ್ತಾರ ಅಷ್ಟೇನೆ. ಅವ್ರಿಬ್ರಿಗೂ ಒಂದ್ ಮಗು ಅಂತ ಆಗ್ಲಿ ಕಣೋ. ನೋಡ್ತೀರಿ ಹೆಂಗ್ ಬದ್ಲಾಗ್ತಾರೆ ಅಂತ. ನಾನ್ ಸೊಸೆ ಅನ್ಬೇಕು ನಮ್ಮ ಅಕ್ಕ. ನೋಡ್ತಿರು. ಹೌದು ಕಣೋ, ಇವತ್ತು ಹೋದಾಗ ಸ್ವಲ್ಪ ನಿಮ್ಮ ಅಕ್ಕ ಒಂಥರ ಮಾತಾಡಿದ್ರು. ಆದರೂ ಏನು ಮಾಡೋಕ್ಕಾಗುತ್ತೆ, ಬೇಜಾರಾದರೂ ತೋರಿಸ್ಕೊಳಂಗಿಲ್ಲ. ಆದರೆ ಕಾವೇರಿ ತುಂಬ ನೊಂದ್ಕೊಂಡ್ಲೇನೋ ಅಂತ ಅನಿಸ್ತು. ನಮಗೆ ಗೊತ್ತಾಗಲಿಲ್ಲ ಕಣೋ. ಕಾವೇರಿಂಗೂ ಮತ್ತು ಆಕಾಶಿಗೂ ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಹೋಗಿದ್ವಿ. ಆದರೆ ನಿಮ್ಮ ಅಕ್ಕ ರೇಷ್ಮೆ ಸೀರೆ ತಂದಿದ್ದೀರಾ ಅಂತ ಕೇಳಿಬಿಟ್ರು. ನನ್ನ ಹತ್ರ ಬೇರೆ ಅಷ್ಟೊಂದು ಕಾಸಿರಲಿಲ್ಲ ಕಣೋ. ನಾನೊಂದು 700 ರೂಪಾಯಿ ಸೀರೆನೂ ಮತ್ತು ಆಕಾಶ್ಗೆ ಪ್ಯಾಂಟ್ ಶರ್ಟ್ ತೊಗೊಂಡೋಗಿದ್ದೆ. ನನಗೆ ಗೊತ್ತಾಗಲಿಲ್ಲ ಆ ಥರ ಅನ್ಕೋತಾರೆ ಅಂತ. ಪಾಪ ಸುಖವಾಗಿ ಬೆಳೆದಿರೋ ಹುಡುಗ ಅಲ್ವಾ, ನಾನು ಅರ್ಥ ಮಾಡ್ಕೋಬೇಕಿತ್ತು. ಆದರೆ ಮುಂದಿನ ಸಲ ಹೋಗುವಾಗಂತೂ ಹಂಗೆ ಮಾಡಲ್ಲ ಕಣೋ. ರೇಷ್ಮೆ ಸೀರೆ ಮತ್ತು ಆಕಾಶ್ಗೆ ಒಳ್ಳೆ ಬಟ್ಟೆ, ಒಂದು 3-4 ಸಾವಿರ ರೂಪಾಯಿ ಬಟ್ಟೆ ಆದರೂ ಪರವಾಗಿಲ್ಲ, ತೊಗೊಂಡೋಗಿ ಕೊಡ್ತೀನಿ. ನನ್ನ ತಂಗಿಗೆ ಹೋದ ಮನೇಲಿ ಯಾರು ಕೂಡ ಏನೂ ಅನ್ಬಾರ್ದು ಕಣೋ. ನನ್ನ ಜೊತೆಲಿ ಇರುವಾಗ ಕಾವೇರಿಗೆ ಯಾರೋ ಒಂದು ಮಾತು ಏನೂ ಅನ್ಬಾರ್ದು, ಆ ರೀತಿ ನೋಡ್ಕೊಂಡಿದ್ದೆ. ಆದರೆ ಇವತ್ತೊಂದು ಸ್ವಲ್ಪ ಬೇಜಾರಾಯಿತು ಕಣೋ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ. ಗಂಡನ ಮನೆಗೆ ಅಂತ ಹೋದ ಮೇಲೆ ನಾವೇನು ಕೇಳೋಕ್ಕಾಗಲ್ಲ. ಇನ್ನೊಂದ್ಸರಿ ಆ ರೀತಿ ಮಾತಾಡ್ದಿರೋ ಥರ ನಾನು ಮಾಡ್ತೀನಿ ಬಿಡು. ಬಿಡೋ, ಆ ತರ ಏನಾದ್ರು ದುಡ್ಡು ಬೇಕಾದ್ರೆ ನನ್ನನ್ನು ಕೇಳೋ. ನಾನಂತ ಇಲ್ವಾ ಫ್ರೆಂಡ್ ನಿನ್ಗೆ? ನೀನ್ ಹಿಂಗ್ ಕಾವೇರಿ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಿದಿದ್ರೆ ಬಟ್ಟೆ ತಗೊಂಡು ನಾನೇ ನಿನ್ಗೊಂದು 5-6 ಸಾವಿರ ರೂಪಾಯಿ ಕೊಡ್ತಾ ಇದ್ನಪ್ಪ. ನೀನೊಳ್ಳೆ ನನಗೇನು ಹೇಳೋದಿಲ್ಲ, ಏನಿಲ್ಲ. ಇದ್ದಕ್ಕಿದ್ದಂಗೆ ಹೋಗ್ತೀಯ, ಅದು ಎಲ್ಲಿ ಹೋಗ್ತೀಯೋ ಏನ್ ಕತೆನೋ ನನಗಂತೂ ಒಂದೇ ಗೊತ್ತಾಗೋದಿಲ್ಲ. ಮದ್ವೆಗಿನ್ನ ಮುಂಚೆಗೆ ಎಲ್ಲನೂ ಹೇಳ್ಬಿಟ್ಟು ಹೋಗ್ತಿದ್ದೆ. ಈಗಂತೂ ಬಿಡಪ್ಪ, ಕೈಗೆ ಸಿಗೋದಿಲ್ಲ ನೀನು. ನಾನೇ ಹುಡ್ಕೊಂಡ್ ಬರ್ಬೇಕು. ನಾನೇ ಮಧ್ಯಾಹ್ನ ಒಂದ್ಸತಿ ಮನೆ ಹತ್ರ ಬಂದಿದ್ದೆ, ಮನೆ ಬೀಗ ಹಾಕಿತ್ತಲ್ಲ, ಹಂಗಾಗಿ ಎಲ್ಲ ಹೋಗಿದ್ದಾರೆ ಗಂಡ ಹೆಂಡತಿ ಅನ್ಕೊಂಡು ಸುಮ್ಮನಾದೆ. ಅದೇ ಕಣೋ, ಕಾರ್ಡ್ ಕೊಡಕ್ ಹೋಗಿದ್ವಿ ಅಷ್ಟೇ. ಅದೇ ಕಣೋ ಅನ್ಕೊಂಡೆ ಎಲ್ಲ ಹೋಗಿದ್ದಾರೆ ಅಂತ. ನಾನು ಕೆಂಚಮಜ್ಜಿನ ಕೇಳಿ ನೋಡ್ದೆ, ಅದೇನಪ್ಪ ಎಲ್ಲ ಹೋಗೋರೆ ಗಂಡ ಹೆಂಡತಿ ಇಬ್ರು ಅಂತ ಅಂದ್ರು. ಅವ್ರಿಗೂ ಸರಿಯಾಗಿ ಗೊತ್ತಿರ್ಲಿಲ್ವೇನೋ, ಅದಕ್ಕೆ ನಾನು ಸುಮ್ಮನಾದೆ. ನಿಮ್ಮನೆ ಹತ್ರ ನಾನಂತೂ ಇತ್ತೀಚೆಗೆ ಬರೋಕ್ಕಾಗ್ತಿಲ್ಲ. ನಮ್ಮ ಅಮ್ಮನ ಕಾಟ ಬೇರೆ, ಎಲ್ಲಿ ಹೋದ್ರೂ ಒಂದು ಕಣ್ಣಿಟ್ಟಿರ್ತಾರೆ. ಅದು ಯಾವಾಗ ಸರಿ ಹೋಗ್ತಾರೋ ಏನೋ. ಅದೇ ಕಣೋ ಕುಮಾರ, ನಿಮ್ಮ ಅಮ್ಮಂಗೆ ನೀನು ಮದುವೆ ಆಗಿಲ್ವಲ್ಲ, ಅದೇ ಬೇಜಾರು. ನನಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ನಿನ್ಗೊಂದು ಮದುವೆ ಮಾಡ್ಕೊಂಡ್ಬಿಟ್ರೆ ನನಗೆ ಅದೇ ಸಾಕಪ್ಪ. ನೋಡು, ನೀನು ಯಾರನ್ನಾದ್ರೂ ಇದ್ದರೆ ಆದಷ್ಟು ಬೇಗ ಯಾರನ್ನಾದ್ರೂ ನೋಡಿ ಒಂದು ಮದುವೆ ಮಾಡ್ಕೊಂಬಿಡ. ಪಾಪ ನಿಮ್ಮ ಅಮ್ಮಂಗೂ ಬೇಜಾರು ಕಳಿಯುತ್ತೆ. ನನ್ನ ಮಗನ ಜೀವನ ಹಿಂಗಾಗೋಯ್ತಲ್ಲ ಅಂತ ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೋ ಏನೋ. ನಾನೇನೋ ಮಾಡೋಕ್ಕಾಗುತ್ತೆ. ಇಲ್ಲ ಬಿಡೋ ರಾಮು, ಅವ್ರಿಗೇನು ಗೊತ್ತಾಗೋದಿಲ್ಲ, ವಯಸ್ಸಾಗಿದೆ. ನೋಡೋಣ ಇರು, ನಾನು 1-2 ಕಡೆ ಹೆಣ್ಣು ನೋಡಕ್ ಹೋಗ್ತೀನಿ. ನೀನ್ ಆದಿ ಮದುವೆ ಮುಗಿಸ್ಕೊಳ್ಳೋ, ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇಬ್ಬರೇ ಹೋಗಿ ಸೀಕ್ರೆಟ್ ಆಗಿ ನೋಡ್ಕೊ ಬರೋಣ. ಸೀಕ್ರೆಟ್ ಯಾಕೋ? ಊನೋ, ಇನ್ನು ನಮ್ಮ ಅಮ್ಮಂಗೆ ಹೇಳಿದ್ರೆ ನೀನೇನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮೊದಲೇ ಬೇಡ ಅಂತಾರೆ. ನೀನಿಲ್ಲ ಅಂದ್ರೆ ನನಗೊಂಥರ ಹೆಣ್ಣು ನೋಡಕ್ಕೆ. ಬೇಡಪ್ಪ, ಮೊದಲನೇ ಸತಿ ನೋಡಾಗ್ಲೇನೆ ಇಂಥ ಎಡವಟ್ಟಾಗಿದೆ. ಇನ್ನು ನಾನು ಯಾಕೆ ಜೊತೆಲಿ, ಇನ್ನು ಹೋಗ್ಬಿಟ್ ಬಾ. ಇಲ್ಲ ಬಿಡ, ಈ ಸತಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಅವ್ರಿಗೆ. ನಾನೇ ಮದುವೆ ಗಂಡು, ನಾನು ಹಿಂಗೆ ಬಾಳ್ಲಿ ಆಗಿದ್ದೀನಿ, ನನ್ನ ವಯಸ್ಸು ಇಷ್ಟು, ಮದುವೆ ಮಾಡ್ಕೊಳಕ್ಕೆ ಇಷ್ಟನಾ ಇಲ್ವಾ ಅಷ್ಟು ಕೇಳ್ಬಿಡ್ತೀನಿ. ಅವಳ ಅಜ್ಜಿ ಮದುವೆ ಆಗಕ್ಕೆ ಇಷ್ಟ ಇದ್ರೆ ಮದುವೆ ಆಗ್ಲಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಒಂದೇ ಮಾತಾಡೋದು ನಾನು. ಏಕ್ ಮಾರ್ ದೋ ತುಕಡ ಅಂತಾರಲ್ಲ ಹಂಗೆ. ಬಿಡಪ್ಪ, ಏನೋ ಒಂದು ಮಾಡು. ಸರಿ ಆಯ್ತು, ಹೇಳು. ಮದುವೆ ಆದ್ಮೇಲೆ ಹೋಗೋಣ, ಬರ್ತೀನಿ. ಸರಿ ಬಾರೋ, ಕಾವ್ಯ ಕಾಯ್ತಿರ್ತಾಳೆ.
ಊಟ ಬೇರೆ ಮಾಡಿಲ್ಲ, ಮಧ್ಯಾಹ್ನ ಬೇರೆ ನಾವೇನು ತಿಂದಿಲ್ಲ. ಬಾ ಹೋಗೋಣ ಮನೆ ಹತ್ರ. ಇಲ್ಲ ಬಿಡು, ಹೋಗಿ ಊಟ ಮಾಡೋಗು. ಬಾರೋ ರಾಮು, ಬಾ ಹೋಗೋಣ ಬಾ. ಇನ್ನು 7:30 ಅಲ್ವಾ, ಇಷ್ಟು ಬೇಗ ಮನೆಗೆ ಹೋಗಿ ಏನ್ ಮಾಡ್ತೀಯಾ? ಬಾ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ. ಏನ್ ಬೇಡ ಹೋಗ. ಬಾರೋ ಕುಮಾರ, ಏನೋ ನೀನು ಆ ಸತಿ ಕರೆದ್ರು ನಿನ್ಗೆ. ಬಾರಪ್ಪ ನೀನು, ಬಾ, ಏನು ಮಾತಾಡ್ಬೇಡ, ಬಾ. ಸರಿ ನಡಿಯಪ್ಪ. ಎಲ್ಲಿ ಇವರು ಬರ್ಲೇ ಇಲ್ವಲ್ಲ ಊಟಕ್ಕೆ? ಮಧ್ಯಾಹ್ನ ಬೇರೆ ಪಾಪ ಏನು ತಿಂದಿಲ್ಲ. ಎಲ್ಲಿ ಹೋಗ್ಬಿಟ್ರು? ಮಾತ್ರೆ ತರ್ತೀನಿ ಅಂತ ಹೋದವರಪ್ಪ, ಇನ್ನೂ ಬರಲಿಲ್ಲ. ಬಿಸಿ ಬಿಸಿಯಾಗಿ ಕೋಳಿ ಸಾರು ಮಾಡಿದ್ದೀನಿ, ತಟ್ಟೆಗೆ ಮುದ್ದೆ ಇಟ್ಟು ಕಾಯ್ತಿದ್ದೀನಿ. 10 ನಿಮಿಷ ಬರ್ತೀನಿ ಅಂತ ಹೋದವರು 1/4 ಗಂಟೆ ಆಯ್ತು. ಯಾರು ಸಿಕ್ಕಿದ್ರೋ ಏನೋ ದಾರಿಲಿ ಮಾತಾಡ್ತಾ ನಿಂತ್ಕೊಂಡ್ಬಿಡ್ತಾರಪ್ಪ. ಹೊಟ್ಟೆಗೆ ಊಟ ಇಲ್ಲ ಅನ್ನೋ ಚಿಂತೆನೇ ಇಲ್ಲ. ಅಯ್ಯೋ, ನನಗೆ ಬೇರೆ ತುಂಬಾ ಹಸಿತಾ ಇದೆ. ಅರೆ ಕಾವ್ಯ, ಇದೇನವಾ ಈಚೆ ಕಡೆ ಎಲ್ಲ ಅಡಿಗೆ ತಗೊಬಂದು ಇಕ್ಕೊಂಡ್ಬಿಟ್ಟಿದ್ಯಾ? ಹೌದು ಅಜ್ಜಿ, ಮನೆ ಒಳಗಡೆ ಕರೆಂಟ್ ಇಲ್ಲ ನೋಡಿ, ಯಾಕೋ ಕರೆಂಟ್ ತೆಗ್ದು ಬಿಟ್ಟಿದ್ದಾನೆ. ವಿಪರೀತ ಸೆಕೆ ಆಗ್ತಾ ಇತ್ತು, ಅದಕ್ಕೆ ಊಟನೆಲ್ಲ ಹೊರಗಡೆ ಇಟ್ಕೊಂಡಿದ್ದೆ. ಪಾಪ ಅತ್ತೆ ಇವ್ರು ಮಧ್ಯಾಹ್ನ ಏನೂ ತಿಂದಿಲ್ಲ, ಅದಕ್ಕೆ ಕೋಳಿ ಸಾರು ಮಾಡಿದ್ದೀನಿ. ಇವ್ರಿಗೋಸ್ಕರನೇ ಕಾಯ್ತಿದ್ದೆ. ತಲೆನೋವು ಅಂತ ಮಾತ್ರೆ ತರ್ತೀನಿ ಅಂತ ಹೋದ್ರು. 1/4 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ ನೋಡಿ. ಅಯ್ಯೋ, ನಂಗೆ ಹೇಳವ, ದಾರಿನಲ್ಲಿ ಯಾರಾದ್ರೂ ಸಿಕ್ಬಿಟ್ರೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನಪ್ಪ. ಹೊಟ್ಟೆಗೆ ಇಟ್ಟಿಲ್ಲ ಅಂತಂದ್ರು ಮಾತಾಡಕ್ಕೇನಿಲ್ಲ ಅವ್ನಿಗೆ. ಸರಿ ಬನ್ನಿ ಅಜ್ಜಿ, ನೀವು ಊಟ ಮಾಡಿ ಬನ್ನಿ. ಊಟ ಮಾಡದೆ ಹೋಗ್ತೀನೇನವಾ? ನೀನ್ ಮಾಡಿರೋ ಕೋಳಿ ಸಾರು ನಮ್ಮ ಮನೆ ತನಕ ಗಮ್ ಅಂತೈತೆ, ಅದಕ್ಕೆ ಹುಡುಕ ಬಂದೆ ನೋಡು. ನೀನ್ ನೋಡಿದ್ರೆ ಆಚೆ ಕಡೆನೆ ಇಟ್ಕೊಂಡಿದ್ಯಾ. ದೃಷ್ಟಿಗಿಷ್ಟಿ ಆದದು ಒಂದ್ ಪೀಸ್ ನಾನು ಇಳಿಸ್ಬಿಟ್ಟು ಅದು ಬಿಸಾಕು. ಯಾವ್ದನ ಕಣ್ಗಿನ್ ಬಿದ್ದದು. ಹಾ ಅಜ್ಜಿ, ಬಿಸಾಕ್ಬಿಟ್ಟು ಇವ್ರಿಗೆ ಕಾಯ್ತಿದ್ದೆ ಅಜ್ಜಿ. ಹಾ ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಬತ್ತಾವನೆ ಜೊತೆಗೆ ಯಾರ ಬತ್ತವ್ರು ನೋಡು. ಹಾ ಅಜ್ಜಿ, ಜೊತೆಗೆ ಅದೇ ಅವ್ರ ಫ್ರೆಂಡ್ ಕುಮಾರಣ್ಣ ಇದ್ದಾರಲ್ಲ, ಅವ್ರು ಇರ್ಬೇಕು. ಅವರೇ. ಓ, ನಮ್ ಕುಮಾರಣ್ಣ. ಅದೇ ಅನ್ಕಂಡೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನಮ್ ರಾಮು ಅಂದಾಗ. ನಮ್ ಕುಮಾರ ಸಿಕ್ಬಿಟ್ರೆ ಸಾಕು ನಮ್ ರಾಮುಗೆ. ಊಟ ಬೇಡ, ನಿದ್ದೆ ಬೇಡ, ಕೊನೆಗೆ ಮನೇನೂ ಬೇಡ. ಅರೆ ಕೆಂಚಮ್ಮಜ್ಜಿ, ನೀವ್ ಇಷ್ಟೊತ್ತಲ್ಲಿ? ಹೂನಪ್ಪ, ಸುಮ್ನೆ ಬಂದೆ. ನಿನ್ ಹೆಂಡತಿ ಕೋಳಿ ಸಾರು ಮಾಡಿಟ್ಟವ್ ನೋಡು. ಕೋಳಿ ಸಾರು ವಾಸನೆಗೆ ನಮ್ಮ ಮನೆಯಿಂದ ಬಂದೆ ನೋಡು, ಅಲ್ಲಿ ಗಂಟೆ ಬತ್ತೈತೆ. ಕಾವ್ಯ, ಇಷ್ಟ ಬೇಗ ಮಾಡ್ಬಿಟ್ಟಿ ಅಡಿಗೆನ? ಹ್ಞೂನ್ರಿ, ನೀವು ಬೇರೆ ಹೊಟ್ಟೆ ಹಸ್ಕೊಂಡಿದ್ರಲ್ಲ, ಮಧ್ಯಾಹ್ನ ಬೇರೆ ಏನೂ ತಿಂದಿಲ್ಲ ನೋಡಿ. ಹೊಟ್ಟೆ ಹಸುವಾಗಿರುತ್ತೆ ಅಂತ ಗೊತ್ತು, ಸ್ವಲ್ಪ ನಿಧಾನಕ್ಕೆ ಮಾಡಬಹುದಿತ್ತು. ಮಧ್ಯಾಹ್ನ ಬೇರೆ ತಿಂದಿರ್ಲಿಲ್ವಲ್ಲ, ಅದಕ್ಕೆ ಒಂಚೂರು ಬೇಗ ಮಾಡಿದೆ. ಏನಪ್ಪ ವಿಶೇಷ? ಕೋಳಿ ತಂದ್ಬಿಟ್ಟಿದ್ಯಾ ಮತ್ತೆ? ಅದೇನಿಲ್ಲ ಅಜ್ಜಿ, ನಾವು ಕೋಳಿ ತಗೊಬಂದು ತಿನ್ನೋದೆಲ್ಲ ಅಪರೂಪನೇ ಅಲ್ವಾ. ಇವತ್ತು ಯಾಕೋ ತಿನ್ಬೇಕು ಅಂತ ಅನಿಸ್ತು, ಅದಕ್ಕೆ ಸಾಯಂಕಾಲನೇ ಕಟ್ ಮಾಡಿಸ್ಕೊಬಂದು ಕೊಟ್ಟೆ. ಸ್ವಲ್ಪ ವಿಪರೀತ ತಲೆನೋಯ್ತಿತ್ತು ಅಜ್ಜಿ, ಅದಕ್ಕೇನೆ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ, ಮಾತ್ರೆ ತಗೋ ಬಂದಿದ್ದೀನಿ. ಹ್ಞೂ ಹೇಳಪ್ಪ, ಅದೇ ಥಂಡಿಗೆ ಹಂಗೇನೆ ಬೆಳಿಗ್ಗೆ ಬೇರೆ ತಣ್ಣೀರ ಸ್ನಾನ ಮಾಡ್ಕೊಂಡು ಹೋದಂತೆ. ಇನ್ನೇನು ಹೇಳ್ತಾಳೆ ನೋ ಬರ್ದೇನೆ. ಹಂಗಲ್ಲ ಅಜ್ಜಿ, ಸೌದೆ ಬೇರೆ ಎಲ್ಲ ನೆಂದೋಗಿತ್ತು, ಅದಕ್ಕೇನೆ ಇನ್ನೇನ್ ಮಾಡೋದು, ತಣ್ಣೀರಲ್ಲೇ ಮಾಡ್ಕೊಂಡು ಹೋದೆ. ಹೇಳಪ್ಪ, ನನ್ನೊಂದು ಮಾತು ಕೇಳಿದಿದ್ರೆ ನಾನು ಸೌದೆ ಕೊಡ್ತಿರ್ಲಿಲ್ವಾ ನಿನಗೆ? ನಾವೇನು ಹೊರಗಿನವ್ರು ಹೇಳೋ? ಇಂಥದ್ದೆಲ್ಲ ಕೇಳ್ದಂಗೆ ಇರ್ತೀಯಪ್ಪ ನೀನು. ಕಾವ್ಯ ಏನೋ ಹೊಸಬ್ಳಪ್ಪ, ಅವಳಿಗೇನೋ ಕೇಳಕ್ಕೆ ಸಂಕೋಚ. ನಿನಗೆ ಹೇಳಪ್ಪ ರಾಮು, ನಿಂದೋಳೆ. ಇಂಥದ್ದೇನಾದ್ರು ಸಣ್ಣ ಪುಟ್ಟ ಸಹಾಯ ಇದ್ರೆ ಕೇಳಪ್ಪ, ಏನಿಲ್ಲ. ಇವಾಗ ನನಗೆ ಏನಾರು ಬೇಕಾದ್ರೆ ನಾನು ಬಂದು ಕೇಳ್ತಿಂತಾನೆ, ಏನೋ ಸಂಕೋಚ ಪಡ್ಕೋತೀನ? ಆಯ್ತು ಹೇಳಜ್ಜಿ, ಆಯ್ತು, ಇನ್ನೊಂದ್ಸರಿ ಕೇಳ್ತೀನಿ ಬಿಡಿ. ಸರಿ ಬನ್ನಿ, ಊಟ ಮಾಡೋಣ ಬನ್ನಿ. ತಟ್ಟೆಗೆ ಮುದ್ದೆ ಇಟ್ಟು ಎಷ್ಟೊತ್ತಾಯ್ತು. ಬನ್ನಿ ಕುಮಾರಣ್ಣ, ನೀವು ಕುತ್ಕೊಳ್ಳಿ ಬನ್ನಿ. ಕೋಳಿ ಸಾರಂದ್ರೆ ನಾನ್ ಬಿಡ್ತೀನಿ ಅಮ್ಮ. ನಡಿಯ ಕುಮಾರ, ಆರಿಸ್ಬಾರ್ದು ಊಟನ ತಟ್ಟಿಲಿ. ಒಳ್ಳೆ ಮಾತು ಹೇಳ್ತಪ್ಪ ಕುಮಾರ. ಬರ್ರಿ ಕುಕ್ಕಳ್ರಿ ಬರ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ಇದರಿಂದ ನಮಗೆ ನೀವೆಷ್ಟು ಇಷ್ಟಪಡ್ತಿದ್ದೀರಾ ಅಂತ ನಮಗೆ ಅರ್ಥ ಆಗುತ್ತೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟು ದಿನ ನಮ್ಮ ಚಾನಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ. ಇನ್ಮೇಲೆ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ನಾನು ಮುಂಚೆನೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಪ್ರತಿದಿನ ನಿಮಗೆ ವೀಡಿಯೋಸು ಬಂದೇ ಬರುತ್ತೆ. ನಾನೊಂದು ಟೈಮಿಂಗ್ಸ್ನ ಸೆಟ್ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲಿ ವೀಡಿಯೋಸು ಬೆಳಿಗ್ಗೆ 8 ಗಂಟೆಗೆ ಬರುತ್ತೆ. ಇನ್ಮೇಲೆ 8 ಗಂಟೆಗೆ ಕರೆಕ್ಟಾಗಿ ಮಾರ್ನಿಂಗು ನಮ್ಮ ಚಾನಲಲ್ಲಿ ವಿಡಿಯೋ ಪ್ರಸಾರ ಆಗುತ್ತೆ. ಇನ್ನೊಂದು ಚಾನಲಲ್ಲಿ ನಾನು ಒಂದು ಟೈಮಿಂಗ್ಸ್ನ ಸೆಟ್ ಮಾಡ್ತೀನಿ ಆದಷ್ಟು ಬೇಗ. ಈ ಚಾನಲಲ್ಲಿ ಮಾತ್ರ ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಪ್ರಸಾರ ಆಗುತ್ತೆ. ಪ್ರತಿದಿನ ಒಂದು ವಿಡಿಯೋ ತಪ್ಪದೇ ನೋಡ್ತಾ ಇರಿ. ಆದಷ್ಟು ಬೇಗ 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಮ್ಮ ಚಾನಲಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.